ಇನ್ನು ರಾತ್ರೋರಾತ್ರಿ ಕನ್ನಡದ ಖ್ಯಾತ ನಟಿಯಾಗಿ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಂತಹ ನಟಿಯೊಬ್ಬರು ಇದೀಗ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಹಾಗಾದ್ರೆ ಯಾರು ಈ ನಟಿ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕನ್ನಡ ಸಿನಿಮಾ ರಂಗಕ್ಕೆ ಮೇಲಿಂದ ಮೇಲೆ ಆಘಾತಗಳು ಆಗ್ತಿರೋಂಥದ್ದು ಮತ್ತು ಕನ್ನಡ ಸಿನಿಮಾ ರಂಗ ಮಾತ್ರವಲ್ಲದೆ ತೆಲುಗು, ತಮಿಳು, ಮಲಯಾಳಂ ಸಿನಿಮಾ ರಂಗಕ್ಕೂ ಈ ಆಘಾತ ಆಗಿರೋಂಥದ್ದು. ಯಾಕೆಂದರೆ ಇವರು ಬಹುಭಾಷೆ ನಟಿಯಾಗಿದ್ದು ಕೇವಲ 23ನೇ ವಯಸ್ಸಿನಲ್ಲಿ ಅತಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಇತ್ತೀಚೆಗೆ ಬಂದಂಥ ಚಾವಾ ಸಿನಿಮಾದಲ್ಲೂ ಕೂಡ ನಾಯಕಿಯಾಗಿ ಕಾಣಿಸಿಕೊಂಡಿದ್ದ ಸಂಚಿತಾ ಉಗಾಲೆ ಅವರು ಇದೀಗ ಕೊನೆಯುಸಿರೆಳೆದಿರುವಂಥದ್ದು. ಇನ್ನು ಸಂಚಿತಾ ಉಗಾಲೆ ಅವರು ನೋಡೋಕೆ ಕೂಡ ತುಂಬಾ ಮುದ್ದಾಗಿದೆ ಅಂತ, ಮುದ್ದು ಮುಖದ ಸುಂದರಿ ಅಂತ ಹೇಳ್ಬೋದು. ಕನ್ನಡ ಸಿನಿಮಾ ರಂಗದಲ್ಲೂ ಕೂಡ ಒಳ್ಳೆ ಅವಕಾಶಗಳು ಒದಗಿ ಬಂದಿತ್ತು. ಇದು ಚಾವಾ ಮತ್ತು ಕುಂಕುಮ ಭಾಗ್ಯ ಎಂಬ ಸೀರಿಯಲ್ನಲ್ಲೂ ಕೂಡ ನಾಯಕಿಯಾಗಿ ಪ್ರಧಾನ ಪಾತ್ರಗಳಲ್ಲೇ ಕಾಣಿಸಿಕೊಳ್ತಿದ್ದಂಥ ಈ ನಟಿ ಇದೀಗ ರಾತ್ರೋರಾತ್ರಿ ಆತ್ಮಹತ್ಯೆಗೆ ಶರಣಾಗಿದ್ದರೆ. ಬಟ್ ಆತ್ಮಹತ್ಯೆಗೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ ಅಂತ ಹೇಳಲಾಗ್ತದೆ. ಯಾವುದೇ ಪತ್ರಗಳು ಕೂಡ ಸಿಕ್ಕಿಲ್ಲ ಅಂತ ಈಗ ಹೇಳಲಾಗ್ತದೆ. ಸದ್ಯ ಪೊಲೀಸರೀಗ ಮಹಾರಾಷ್ಟ್ರದ ಪೊಲೀಸರು ತನಿಖೆಯನ್ನು ಕೂಡ ಈಗ ಆರಂಭಿಸಿದ್ದಾರೆ. ಸದ್ಯ ಈಗ ರಾತ್ರಿ ಯಾಕಾಗಿ ಹೀಗೆ